ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಧನುಷ್. ಇವತ್ತಿನ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದ್ರಿಂದ ಸಿಗುವಂತಹ ಬೆನಿಫಿಟ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಇದ್ರ ಬಗ್ಗೆ ಯಾರು ವಿಡಿಯೋ ಮಾಡಿಲ್ಲ ನನ್ಗೆ ಗೊತ್ತಿರೋಂಗೆ ಕನ್ನಡದಲ್ಲಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಹೊಸದಾಗೊಂದು ಕಲಿಯಕ್ಕೆ ಚಾನ್ಸ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನೀವು ಜಾಬ್ ಬಿಟ್ಟು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಿಲ್ಲ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಇನ್ಕಮ್ ಸೋರ್ಸ್ ಆಗಿ ಬಳಸ್ಕೋಬೇಕಾಗುತ್ತೆ. ಒಳ್ಳೆ ಬೆನಿಫಿಟ್ಸ್ ಇದಾವೆ. ಚೆನ್ನಾಗಿ ಕಲ್ತು ಇನ್ವೆಸ್ಟಿಂಗ್ ಮಾಡಿದ್ರೆ ಒಳ್ಳೆ ಅರ್ನಿಂಗ್ ಮಾಡ್ಬೋದು. ಸೊ ನಂಬರ್ 1 ಬೆನಿಫಿಟ್, ನೋ ಕ್ರೆಡಿಟ್. ಇಲ್ಲಿ ನೀವು ಯಾರಿಗೂ ಸಾಲ ಕೊಡ್ಬೇಕು, ಯಾರಿಗೂ ಸಾಲ ಕೊಟ್ಟಿದ್ದೀರಾ ವಾಪಸ್ ಇಸ್ಕೋಬೇಕು ಆತರ ಏನಿಲ್ಲ. ನಿಮ್ದೇ ಅಮೌಂಟ್ ಬೈ ಮಾಡ್ತೀರಾ, ಸೇಲ್ ಮಾಡ್ತೀರಾ, 2 ದಿವಸ ಆದ್ಮೇಲೆ ಅಮೌಂಟ್ ನಿಮ್ಮ ಡಿಮೆಂಟ್ ಅಕೌಂಟಿಗೆ ಬಂದ್ಬಿಡುತ್ತೆ. ಯಾವುದೇ ಟೆನ್ಷನ್ ಇರೋದಿಲ್ಲ. ಸ್ಟಾಕ್ ಎಕ್ಸ್ಚೇಂಜ್ ನೋಡ್ಕೊಂತಾರೆ. ಯಾರಿಗೆ ಸೇಲ್ ಮಾಡ್ತೀರಾ, ಯಾರಿಂದ ಬೈ ಮಾಡ್ತೀರಾ ಸ್ಟಾಕ್ ನ ಏನು ಗೊತ್ತಿರಲ್ಲ. ನೋ ಕ್ರೆಡಿಟ್, ನೀವೇ ಇಲ್ಲಿ ಬಾಸ್ ಇದ್ದಂಗೆ. ಸೆಕೆಂಡ್ ಬೆನಿಫಿಟ್, 100% ಟ್ರಾನ್ಸ್ಪರೆನ್ಸಿ. ಫಾರ್ ಎಕ್ಸಾಂಪಲ್, ನೀವು ಇಂಡಿಯಾದಲ್ಲಿದ್ದೀರಾ, ಎಲ್ಲ ಕಡೆನೂ ಒಂದೇ ಸ್ಟಾಕ್ ಪ್ರೈಸ್ ತೋರಿಸುತ್ತೆ. ನೀವು ಅಮೆರಿಕದಲ್ಲಿ ಕೂತ್ಕೊಂಡು ಸ್ಟಾಕ್ ಪ್ರೈಸ್ ನೋಡಿರೋ ಆ ಕಂಪ್ನಿದು, ಇಂಡಿಯಾದಲ್ಲಿ ಕೂತ್ಕೊಂಡು ನೋಡಿದ್ರು, ಯಾವುದೇ ದೇಶದಲ್ಲಿ ಕೂತ್ಕೊಂಡು ನೋಡಿದ್ರು, ಯಾವುದೇ ಜಾಗದಲ್ಲೂ ಎಲ್ಲ ಕಡೆನೂ ಒಂದೇ ಸ್ಟಾಕ್ ಪ್ರೈಸ್ ಇರುತ್ತೆ, ಸೇಮ್ ಪ್ರೈಸ್ ಇರುತ್ತೆ. ಈಗ ಇವನು ದೊಡ್ಡ ಮನುಷ್ಯ, ಇವನಿಗೆ ಜಾಸ್ತಿ ಇರಲಿ ಪ್ರೈಸು, ಇವನು ಚಿಕ್ಕ ಮನುಷ್ಯ, ಇವನಿಗೆ ಕಮ್ಮಿ ಇರಲಿ ಪ್ರೈಸ್ ಅಂತ ಏನಿಲ್ಲ. ಎಲ್ಲರಿಗೂ ಈಕ್ವಲ್ ಆಗಿ ಎಲ್ಲ ಕಡೆನೂ ಸ್ಟಾಕ್ ಪ್ರೈಸ್ ಒಂದೇ ಇರುತ್ತೆ. ಬಟ್ ಬೇರೆ ಬಿಸ್ನೆಸ್ ಅಲ್ಲಿ ಹಂಗಲ್ಲ, ಎಲ್ಲ ಕಡೆನೂ ಒಂದೇ ಪ್ರೈಸ್ ಇರಲ್ಲ. ಮೂರನೇ ಬೆನಿಫಿಟ್, ನೋ ಬಲ್ಕ್ ಡಿಸ್ಕೌಂಟ್. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿ ಜಾಸ್ತಿ ಶೇರ್ ಬೈ ಮಾಡ್ತಾನೆ ಅಂದ್ರೆ ಅವನಿಗೆ ತುಂಬಾ ಕಮ್ಮಿಗೆ ಡಿಸ್ಕೌಂಟ್ ಅಲ್ಲಿ ಸಿಗೋದು ಪ್ರೈಸು. ಇನ್ನೊಬ್ಬ 2 ಶೇರ್ ಬೈ ಮಾಡ್ತಾನೆ, ಅವನಿಗೆ ಸ್ಟಾಕ್ ಪ್ರೈಸು ಜಾಸ್ತಿ ಪ್ರೈಸ್ ಅಲ್ಲಿ ಸಿಗೋದು. ಆತರ ಏನಿಲ್ಲ, ಎಲ್ಲರಿಗೂ ಒಂದೇ ಪ್ರೈಸು. ಅದ್ರಲ್ಲೂ ಜಾಸ್ತಿ ಬೈ ಮಾಡ್ತಾನೆ ಅಂದ್ರೆ ಅವನಿಗೆ ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ. ಹೆಂಗಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡೋದ್ರಿಂದ ಸ್ಟಾಕ್ ಪ್ರೈಸ್ ಅಪ್ ಆಗುತ್ತೆ. ಸೊ ಪ್ರೈಸ್ ಅಪ್ ಆದಂಗ ಅವನಿಗೆ ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಆತರ. ನೆಕ್ಸ್ಟ್ ಬೆನಿಫಿಟ್, ನೀವು ಯಾವ ಬೇಕಾದ್ರೂ ಸ್ಟಾಕ್ ನ ಸೇಲ್ ಮಾಡ್ಬೋದು ನಿಮ್ ಮನಸ್ಸಿಗೆ ಬಂದಂಗೆ. ನಿಮ್ಮನ್ನ ಯಾರು ತಡೆದಿಲ್ಲ. ಅದೇ ಬೇರೆ ಬಿಸ್ನೆಸ್ ಅಲ್ಲಿ ಹಂಗಲ್ಲ. ಸಡನ್ ಆಗಿ ಸೇಲ್ ಮಾಡ್ಕೊಂತ ಹೋದ್ರು ಯಾರು ಸಿಗೋದಿಲ್ಲ ಬೈಯರ್ಸ್. ಫಾರ್ ಎಕ್ಸಾಂಪಲ್, ರಿಯಲ್ ಎಸ್ಟೇಟ್ ಏನಾದ್ರು ಬಿಸ್ನೆಸ್ ಮಾಡಿದ್ರ ಅಂದ್ರೆ ನೀವು ಅನ್ಕೊಂಡ ಟೈಮಿಗೆ ಸೇಲ್ ಮಾಡಕ್ಕಾಗಲ್ಲ, ಯಾರು ಬೈಯರ್ ಸಿಗಲ್ಲ. ನೆಕ್ಸ್ಟ್, ಎಕ್ಸಿಟ್ ಕಾಸ್ಟ್ ತುಂಬಾ ಕಮ್ಮಿ ಇರುತ್ತೆ, ನಿಮಗೆಲ್ಲ ಖರ್ಚಿರಲ್ಲ. ಅದೇ ಬೇರೆ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಫ್ಯಾಕ್ಟ್ರಿ ಇರುತ್ತೆ, ಎಂಪ್ಲಾಯ್ಸ್ ಇರ್ತಾರೆ, ಪ್ರಾಡಕ್ಟ್ ಇರ್ತವೆ, ಸಡನ್ ಆಗಿ ಎಲ್ಲ ಸೇಲ್ ಮಾಡಕ್ ಆಗಲ್ಲ. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಂಗಲ್ಲ. 9 ಕಾಲ ಆಯ್ತಾ ಸೇಲ್ ಮಾಡ್ಬೋದು, ನಿಮಗೆ ಯಾರು ಕೇಳೋದಿಲ್ಲ, ನಿಮಗೆ ಇಷ್ಟ ಬಂದಾಗ ಸೇಲ್ ಮಾಡ್ಬೋದು, ಜಾಸ್ತಿ ಖರ್ಚು ಇರೋದಿಲ್ಲ. ನೆಕ್ಸ್ಟ್, ಎಕ್ಸ್ಪಾನ್ಷನ್ ಕಾಸ್ಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ ಕಂಪ್ನಿಲಿ 10 ಜನ ಎಂಪ್ಲಾಯ್ಸ್ ಇದ್ರೆ 100 ಜನಕ್ಕೆ ಎಕ್ಸ್ಪಾನ್ಷನ್ ಮಾಡ್ಬೇಕಂತಿದ್ರೆ, ಅದೇ ನಿಮ್ಮ ಕಂಪನಿ 10,000 ಕೋಟಿ ಟರ್ನ್ ಓವರ್ ಮಾಡ್ತಿದ್ರೆ, ಜಾಸ್ತಿ ಟರ್ನ್ ಓವರ್ ಮಾಡ್ಬೇಕಂತ ಇದ್ರೆ ನೀವು ಇನ್ಫ್ರಾನ ಬಿಲ್ಡ್ ಮಾಡ್ಬೇಕಾಗುತ್ತೆ, ಜಾಸ್ತಿ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಕಾಸ್ಟ್ ಅಂತ ಬರುತ್ತೆ. ಬಟ್ ಈ ಮಾರ್ಕೆಟ್ ಅಲ್ಲಿ ಹಂಗಲ್ಲ. ನೀವು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ 50 ಲಕ್ಷಕ್ಕೆ ನೀವು ಇನ್ವೆಸ್ಟ್ ಮಾಡ್ಬೇಕಂತಿದ್ರೆ ಏನಿಲ್ಲ, ಶೇರ್ಸ್ ನ ಬೈ ಮಾಡೋದಷ್ಟೇ, ಏನು ಕಾಸ್ಟ್ ಇರೋದಿಲ್ಲ. ನೆಕ್ಸ್ಟ್, ನಿಮ್ಮ ಆಬ್ಸೆನ್ಸ್ ಏನು ಇಂಪ್ಯಾಕ್ಟ್ ಆಗಲ್ಲ ಈ ಮಾರ್ಕೆಟ್ ಮೇಲೆ. ನೀವು ಯಾವುದೋ ಒಂದು ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದರಿಂದ ಮಾರ್ಕೆಟಿಗೂ ನಿಮ್ಮ ಸ್ಟಾಕಿಗೆ ಏನು ಇಂಪ್ಯಾಕ್ಟ್ ಆಗಲ್ಲ. ಕಂಪ್ನಿ ಪ್ರಾಫಿಟ್ ಮಾಡ್ದಂಗೂ ಅರ್ನಿಂಗ್ ಆಗ್ತಿರುತ್ತೆ. ಅದೇ ಬೇರೆ ಬಿಸ್ನೆಸ್ ಅಲ್ಲಿ ನೀವೊಂದು ಶಾಪ್ ಇಟ್ಟಿದ್ರೆ ಅಂದ್ರೆ, ನೀವು ಮನೇಲಿ ಇದ್ರೆ ಅಂದ್ರೆ 2-3 ತಿಂಗಳು, ಆಮೇಲೆ ಹೋಗಿ ಶಾಪಿಗೆ ಹೋದ್ರೆ ಏನು ಉಳಿದಿರಲ್ಲ, ತಳಮುಟ್ಟ ಇರುತ್ತೆ ನಿಮ್ಮ ಬಿಸ್ನೆಸ್. ಸೊ ನೀವು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ಲೇಬೇಕಾಗುತ್ತೆ ನಿಮ್ದು ಏನಾದ್ರು ಕಂಪ್ನಿ ಇದ್ರೆ. ಬಟ್ ಇಲ್ಲಿ ಹಂಗಲ್ಲ. ನೆಕ್ಸ್ಟ್, ನೀವು ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಸ್ಟಾಕ್ ನ ಬೈ ಮಾಡ್ಬೋದು, ಸೇಲ್ ಮಾಡ್ಬೋದು. ನೀವು ಅಮೆರಿಕದಲ್ಲಿ ಕೂತ್ಕೊಂಡ್ ಬೇಕಾದ್ರೂ ಇಂಡಿಯಾದ ಸ್ಟಾಕ್ ನ ಬೈ ಮಾಡ್ಬೋದು, ಸೇಲ್ ಮಾಡ್ಬೋದು. ಯಾವುದೇ ದೇಶದ ಮೂಲೆಯಲ್ಲಿ ಕೂತ್ಕೊಂಡ್ ಬೇಕಾದ್ರೂ ಬೈ ಮಾಡ್ಬೋದು, ಸೇಲ್ ಮಾಡ್ಬೋದು. ಬಟ್ ನಾರ್ಮಲ್ ಬಿಸ್ನೆಸ್ ಅಲ್ಲಿ ಹಂಗಲ್ಲ. ನೀವು ಇರ್ಲೇಬೇಕಾಗುತ್ತೆ ಕಂಪ್ನಿಲಿ, ನೀವು ಮ್ಯಾನೇಜ್ ಮಾಡ್ಲೇಬೇಕಾಗುತ್ತೆ ಕಂಪ್ನಿನ. ಮನೇಲಿ ಇರೋಕ್ಕಾಗಲ್ಲ, ಕಂಪ್ನಿಗೆ ಹೋಗ್ಲೇಬೇಕು, ಶಾಪಿಗೆ ಹೋಗ್ಲೇಬೇಕು. ನೆಕ್ಸ್ಟ್, ಯಾವುದೇ ಗೌರ್ಮೆಂಟ್ ಇನ್ವಾಲ್ವ್ ಆಗಲ್ಲ ನಿಮ್ಮ ಬಿಸ್ನೆಸ್ ಅಲ್ಲಿ. ಇಯರ್ ಎಂಡಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ರೆ ಮುಗೀತು. ಅದೇ ನೀವು ಬಿಸ್ನೆಸ್ ಮಾಡ್ತಿದ್ರೆ ಅಂದ್ರೆ ಲೇಬರ್ ಲಾ, ಪೆನ್ಷನ್ ಫಂಡ್, ಈ ತರ ಸುಮಾರು ರೂಲ್ಸ್ ಇರ್ತವೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ ಗೌರ್ಮೆಂಟಿಗೆ. ತುಂಬಾ ತಲೆ ಬಿಸಿ ಇರುತ್ತೆ, ಗೌರ್ಮೆಂಟ್ ತುಂಬಾ ಉತ್ತರ ಕೊಡ್ಬೇಕಾಗುತ್ತೆ. ಬಟ್ ಈ ಬಿಸ್ನೆಸ್ ಅಲ್ಲಿ ಹಂಗಲ್ಲ. ನೆಕ್ಸ್ಟ್, ನೋ ಅಡ್ವರ್ಟೈಸ್ಮೆಂಟ್ ಕಾಸ್ಟ್. ನೀವು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತೀರ ಅಂದ್ರೆ ಆಡ್ಸ್ ಖರ್ಚು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಜನಕ್ಕೆ ಪ್ರಮೋಟ್ ಮಾಡ್ಬೇಕು, ಜನಕ್ಕೆ ಇನ್ವೆಂಟ್ ಮಾಡ್ಬೇಕಂದ್ರೆ ಯಾರಿಗೂ ಗೊತ್ತಿರಲ್ಲ ಅಂದ್ರೆ ನಿಮ್ ಪ್ರಾಡಕ್ಟ್ ಬಗ್ಗೆ ಆಡ್ಸ್ ನ ಟಿವಿಲಿ, ಇಂಟರ್ನೆಟ್ ಅಲ್ಲೆಲ್ಲ ಸ್ಪ್ರೆಡ್ ಮಾಡ್ಬೇಕಾಗುತ್ತೆ. ಬಟ್ ಈ ಬಿಸ್ನೆಸ್ ಅಲ್ಲಿ ಹಂಗಲ್ಲ, ಏನು ಕಾಸ್ಟ್ ಇರೋದಿಲ್ಲ, ಬೈ ಅಂಡ್ ಸೆಲ್ ಅಷ್ಟೇ ಸ್ಟಾಕ್ ನ. ನೆಕ್ಸ್ಟ್, ನೀವು ಕಮ್ಮಿ ಅಮೌಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು. 100 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು, 200 ರೂಪಾಯಿಂದ ಮಾಡ್ಬೋದು ಸ್ಟಾರ್ಟ್. ಆಮೇಲೆ ಚೆನ್ನಾಗಿ ಕಲ್ತ ಮೇಲೆ ಜಾಸ್ತಿ ಅಮೌಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು. ನೀವೊಂದು ಶಾಪ್ ಇಡ್ತೀರ ಅಂದ್ರೆ 5-10 ಲಕ್ಷ ಖರ್ಚಾಗೆ ಆಗುತ್ತೆ. ಬಟ್ ಈ ಬಿಸ್ನೆಸ್ ಅಲ್ಲಿ ಕಮ್ಮಿ ಅಮೌಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು. ಈ ತರ ಯಾವ ಬಿಸ್ನೆಸ್ ಇಲ್ಲ ಈ ಜಗತ್ತಲ್ಲಿ. ನೆಕ್ಸ್ಟ್, ಈ ಮಾರ್ಕೆಟ್ ಇಂದ ನೀವು ಎಷ್ಟು ಅರ್ನಿಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಯಾರಿಗೂ ಗೊತ್ತಾಗಲ್ಲ. ನೀವು ಯಾರಿಗಾರು ಹೇಳಿದ್ರೆ ಮಾತ್ರ ಗೊತ್ತಾಗೋದು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ. ಅದೇ ಬೇರೆ ಬಿಸ್ನೆಸ್ ಅಲ್ಲಿ ಹಂಗಲ್ಲ. ನಿಮ್ಮ ಶಾಪಿಗೆ 100 ಜನ 200 ಜನ ಬರ್ತಿದೆ ಅಂದ್ರೆ ಜನ ಎಲ್ಲ ಥಿಂಕ್ ಮಾಡ್ತಾರೆ, ಎಷ್ಟು ಇವನು ಅರ್ನಿಂಗ್ ಮಾಡ್ತಿರ್ಬೋದು ಅಂತೆಲ್ಲ ಯೋಚಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಎಲ್ಲ ಒಂದು ಭಾವನೆ ಇರುತ್ತೆ. ಸೊ ಈ ಮಾರ್ಕೆಟಲ್ಲಿ ಹಂಗಲ್ಲ. ನೀವು ಬೇಕಾದ್ರೆ ಸೀಕ್ರೆಟ್ ಆಗು ಮಾಡ್ಬೋದು, ಯಾರಿಗೂ ಗೊತ್ತಿಲ್ಲದಂಗೆ. ಗೊತ್ತಿದೆ ಯಾಕಂತ ನಾವೆಷ್ಟು ಅರ್ನಿಂಗ್ ಮಾಡ್ತೀವಿ ಅಂತ ಯಾರಿಗೂ ಹೇಳಕ್ ಹೋಗ್ಬಾರ್ದು. ಜಾಸ್ತಿ ಅರ್ನಿಂಗ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಡೇಂಜರ್ ಜಾಸ್ತಿ. ದುಡ್ಡು ಯಾವತ್ತು ಸೀಕ್ರೆಟ್ ಆಗಿರ್ಬೇಕು, ಎಷ್ಟು ಅರ್ನಿಂಗ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಬೆನಿಫಿಟ್, ಈ ಮಾರ್ಕೆಟು ವಾರದಲ್ಲಿ 5 ದಿವಸ ಓಪನ್ ಇರುತ್ತೆ. ಗೌರ್ಮೆಂಟ್ ಹಾಲಿಡೇಸ್ ರಜೆ ಇರುತ್ತೆ. ಡೈಲಿ ಹಾಫ್ ಡೇ ಮಾತ್ರ ಓಪನ್ ಮಾರ್ಕೆಟ್.
ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ಬೋದು, ಬೇರೆ ಕಡೆನೂ ತುಂಬ ಫ್ರೀ ಟೈಮ್ ಸಿಗುತ್ತೆ. ಇದು ಬೆಸ್ಟ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಬಟ್ ಬೇರೆ ಮಾರ್ಕೆಟಲ್ಲಿ ಹಂಗಲ್ಲ. ನೀವು ಜಾಬ್ ಮಾಡ್ತೀರಂದರೆ 8 hours ಕೆಲಸ ಮಾಡಬೇಕು, ಓವರ್ ಟೈಮ್ ಮಾಡಬೇಕು. ಈ ಥರ ಸುಮಾರು ವಿಷಯ ಗೊತ್ತಿರುತ್ತೆ ಬಿಸ್ನೆಸ್ಸಲ್ಲೂ ಅಷ್ಟೇ. ನೆಕ್ಸ್ಟ್ ಬೆನಿಫಿಟ್ಟು, ಈ ಮಾರ್ಕೆಟ್ ಅಪ್ ಆದಾಗಲೂ ಪ್ರಾಫಿಟ್ ಮಾಡ್ಬೋದು, ಡೌನ್ ಆದಾಗೂ ಪ್ರಾಫಿಟ್ ಮಾಡ್ಬೋದು. ಸ್ಟಾಕ್ ಪ್ರೈಸ್ ಡೌನ್ ಆದಾಗ ಶಾರ್ಟ್ ಸೆಲ್ ಮಾಡ್ಬೋದು, ಪ್ರಾಫಿಟ್ ಮಾಡ್ಬೋದು. ಬಟ್ ಬೇರೆ ಬಿಸ್ನೆಸ್ಸಲ್ಲಿ ಪ್ರೈಸ್ ಅಪ್ ಆದಾಗ ಮಾತ್ರ ಲಾಭ, ಡೌನ್ ಆದರೆ ಲಾಸು. ಇದು ಒಂದು ಬೋನಸ್ ಬೆನಿಫಿಟ್ ಅಂತ ಹೇಳ್ಬೋದು. ಈಗ ಲಾಸ್ಟ್ ಬೆನಿಫಿಟ್ಟು, ಫಾರ್ ಎಕ್ಸಾಂಪಲ್ ನೀವು IT ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತೀರಾ, ಇಲ್ಲ ಆಟೋ ಸೆಕ್ಟರು. ನಿಮಗೊಂದು ಆಸೆ ಇರುತ್ತೆ ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ. ನಿಮಗೆ ಅಷ್ಟೊಂದು ಸ್ಟಾರ್ಟ್ ಮಾಡೋಕ್ಕೆ ಕ್ಯಾಪಿಟಲ್ ಇರೋದಿಲ್ಲ. ಬಟ್ ಈ ಮಾರ್ಕೆಟ್ ಹಂಗಲ್ಲ, 10,000 ರೂಪಾಯಿಂದ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಹೆಂಗಂದರೆ ಕಂಪ್ನಿಯ ಶೇರ್ ಹೋಲ್ಡರ್ಸ್ ಆದರೆ ಆಯ್ತು, ಮುಗೀತು. ಈಗ ನೀವು ಡೈರೆಕ್ಟಾಗಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು ಸೇಮು, ಕಂಪ್ನಿ ಎಷ್ಟು ಪ್ರಾಫಿಟ್ ಮಾಡುತ್ತೆ ಅದ್ರ ಪ್ರಕಾರ ನಿಮಗೆ ಲಾಭ ಆಗುತ್ತೆ. ಸ್ಟಾಕ್ ಮಾಡಿದ್ರು ಹಂಗೆ ಸೇಮು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬಿಸ್ನೆಸ್ 20% ಲಾಭ ಮಾಡಿದೆ ಅಂದರೆ, ನೀವು ಅಕಸ್ಮಾತ್ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಶೇರ್ ಪ್ರೈಸು 20% ಅಪ್ ಆಗುತ್ತೆ, ನಿಮಗೆ 20% ರಿಟರ್ನ್ ಸಿಗುತ್ತೆ. ಸೊ ನೀವು ಡೈರೆಕ್ಟಾಗಿ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕಂತ ಇಲ್ಲ. ಹೀಗೆ ಈ ಥರ ಸುಮಾರು ಬೆನಿಫಿಟ್ ಇದ್ದಾವೆ. ಏನಂದರೆ ಫ್ರೆಂಡ್ಸ್, 3-4-5 ವರ್ಷ ಆದರೂ ಪರವಾಗಿಲ್ಲ, ಟೈಮು ಚೆನ್ನಾಗಿ ಕಲಿತು ಇನ್ವೆಸ್ಟಿಂಗ್ ಮಾಡಿ. ತುಂಬ ವಿಷಯಗಳು ಬರ್ತವೆ ಸ್ಟಾಕ್ ಮಾರ್ಕೆಟ್ ಅಂತ ಬಂದರೆ. ನಾವು ಆ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀವಿ ಕಂಟಿನ್ಯೂಸ್ ಆಗಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಅನಿಸಿದ್ರೆ ನಿಮಗೆ, ಫಸ್ಟು ನಮ್ಮ ವಿಡಿಯೋನ ಶೇರ್ ಆಗೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.